ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಏನಪ್ಪ ಅಂತ ಹೇಳಿದರೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಒಂದಷ್ಟು ಪಂಚ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದು. ಆ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಬಂದಿದೆ. ಬಟ್ ಇವಾಗ ಕೆಲವೊಂದಷ್ಟು ದಿನಗಳಿಂದ ಈ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ನಡೀತಾ ಇಲ್ಲ. ಸರಿಯಾದ ಸಮಯಕ್ಕೆ ಅವರು ಹಣ ಕೊಡ್ತಾ ಇಲ್ಲ. ಅದರಲ್ಲೂ ಏನಂತಂದರೆ ಶಕ್ತಿ ಯೋಜನೆ ಒಂದು ಚೆನ್ನಾಗಿ ನಡೀತಾ ಇದೆ. ಬಟ್ ಆ ಶಕ್ತಿ ಯೋಜನೆಯಲ್ಲಿ BMTC ಅವರಿಗಾಗಿರ್ಬೋದು ಅಥವಾ KSRTC ಅವರಿಗಾಗಿರ್ಬೋದು ಅಲ್ಲಿ ಹಣನ ಕೊಡ್ತಾ ಇಲ್ಲ. ಸೊ ಈ ಒಂದು ಶಕ್ತಿ ಯೋಜನೆನ 5ನೇ ತಾರೀಕಿಂದ ಬಂದ್ ಮಾಡಬೇಕಂತಿದ್ದಾರೆ. ಯಾವ ರೀತಿಯಾಗಿ ಬಂದ್ ಮಾಡಬೇಕಂತಿದ್ದಾರೆ, ನಿಜವಾಗ್ಲೂ ನಿಂತು ಹೋಗುತ್ತಾ ಏನು? ಸೊ ಏನಕ್ಕೆ ಸರ್ಕಾರ ಈ ಥರ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹೌದು ಸ್ನೇಹಿತರೆ, ಏನಂತ ಹೇಳಿದ್ರೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಒಂದು 5 ಪಂಚ ಯೋಜನೆಗಳನ್ನು ಘೋಷಣೆ ಮಾಡಿತ್ತು. ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಗೃಹಜ್ಯೋತಿ ಯೋಜನೆ ಮತ್ತು ಈ ಒಂದಿದೆ ಅಂತ ಹೇಳ್ಬಿಟ್ಟು 5 ಯೋಜನೆಗಳನ್ನು ತೊಗೊಂಡು ಬಂದಿತ್ತು. ಸೊ ಇದರಲ್ಲಿ ಒಂದಷ್ಟು ಎಡವಟ್ಟುಗಳು ಆಗ್ತಾಯಿದೆ. ಅದು ನಿಮಗೆ ಗೊತ್ತಿರೋ ವಿಚಾರ ಆಗಿರಬಹುದು. ಸೊ ಕಳೆದ 1-2 ತಿಂಗಳ ಹಿಂದೆ ಏನಂತ ಹೇಳಿದ್ರೆ ಈ ಒಂದು ಮುಷ್ಕರವನ್ನು ಮಾಡಿದರು. ಅಂದರೆ KSRTC ಅವರಾಗಿರ್ಬೋದು ಅಥವಾ ಸರ್ಕಾರಿ ಬಸ್ಗಳನ್ನು ಯಾರೆಲ್ಲ ಇದಾರಲ್ಲ, ವರ್ಕ್ ಮಾಡ್ತಾರಲ್ವ, ಸೊ ಅವ್ರುಗಳು ಒಂದು ಸ್ಟ್ರೈಕನ್ನು ಮಾಡಿದರು. ಏನಕ್ಕೆ ಅಂತೇಳಿ ಅವರಿಗೆ ಸರಿಯಾದ ಟೈಮ್ಗೆ ಬರ್ತಕ್ಕಂಥ ಒಂದು ಸಂಬಳ ಆಗಿರ್ಬೋದು, ಅರಿಯರ್ಸ್ ಆಗಿರ್ಬೋದು ಅಥವಾ PF ಹಣ ಆಗಿರ್ಬೋದು, ಇದು ಯಾವುದೂ ಅವರಿಗೆ ಸರಿಯಾದ ಸಮಯದಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳಿದರೆ, ಇವಾಗ ಇವರು ಶಕ್ತಿ ಯೋಜನೆಯನ್ನು ಕೊಟ್ಟರು. ಶಕ್ತಿ ಯೋಜನೆಯನ್ನು ಕೊಟ್ಟಾಗ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅನ್ನೋದನ್ನೇನೋ ಘೋಷಣೆ ಮಾಡಿದರು. ಬಟ್ ಅದರ ಬೆನ್ನಲ್ಲೇ ಏನು ಮಾಡಿದರು, ಪುರುಷರಿಗೆ 15% ಟಿಕೆಟ್ ದರವನ್ನು ಹೆಚ್ಚಳ ಮಾಡಿದರು. ಪುರುಷರಿಗೆ 15% ಟಿಕೆಟ್ ದರವನ್ನು ಹೆಚ್ಚಳ ಮಾಡಿದಾಗ ಸರ್ಕಾರಕ್ಕೆ ಆಬ್ವಿಯಸ್ಲಿ ಹಣ ಹೋಗ್ತಾ ಇದೆ. ಸೊ ಆ ಹಣನ ಅವ್ರು ಏನು ಮಾಡಬೇಕು, ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳಿಗೆ ಕೊಡಬೇಕು. ಅಂದರೆ ಇವಾಗ KSRTC ಆಗಿರ್ಬೋದು, BMTC ಆಗಿರ್ಬೋದು, ಅವ್ರುಗಳಿಗೆ ಕೊಟ್ಟಾಗ ಅವರ ಒಂದು ವೇತನ ಹೆಚ್ಚಳ ಆಗೋದಾಗಿರ್ಬೋದು ಅಥವಾ ಅರಿಯರ್ಸ್ ಆಗಿರ್ಬೋದು, PF ಆಗಿರ್ಬೋದು, ಗ್ರ್ಯಾಚುಟಿ ಆಗಿರ್ಬೋದು. ಸೊ ಈ ಥರದ್ದು ಎಲ್ಲನೂ ಅವ್ರಿಗೂ ಕಮಿಟ್ಮೆಂಟ್ಸ್ ಇರುತ್ತೆ. ಸೊ ಅವ್ರೂ ವರ್ಕರ್ಸೇ. ಇವರು ನಮಗೆ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಸೊ ಅಲ್ಲಿ ಅವರಿಗೆ ಕೊಡದಲೇ ಅದನ್ನ ಇಟ್ಕೊಳ್ಳೋ ಅಂಥದ್ದು ಆಗಿರೋದಿಲ್ಲ. ಸೊ ಅವರಿಗೆ ಎಷ್ಟೋ ತಿಂಗಳುಗಳಿಂದ ಅವರಿಗೆ ಹಣನೇ ಹೋಗಿಲ್ಲ. ಅಂದರೆ ಸರ್ಕಾರಿ ನೌಕರರಿಗೆ ಏನಿದ್ದಾರಲ್ವ, ಈ BMTC ಮತ್ತು KSRTC ನೌಕರರೇನಿದ್ದಾರಲ್ವ, ಅವರಿಗೆ ಯಾವುದೇ ರೀತಿಯ ಹಣನೂ ಕೂಡ ಹೋಗಿಲ್ಲ. ಸೊ ಅವರು ಒಂದು ಮುಷ್ಕರವನ್ನು ಮಾಡಿ ಅಲ್ಲೂ ಸಹ ಅವರು ಎಚ್ಚರಿಕೆಯನ್ನು ಕೊಟ್ಟರು. ಸರ್ಕಾರ ಎಚ್ಚೆತ್ಕೊಂಡಿಲ್ಲ. ಸರ್ಕಾರಕ್ಕೆ ಏನು ಆದಾಯ ಹೋಗಬೇಕೋ ಆ ಆದಾಯ ಹೋಗ್ತಾನೆ ಇದೆ. ಬಟ್ ಅವರು ಇವ್ರುಗಳಿಗೆ ಹಣನ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಅದೇ ನೀವು ಗೃಹಲಕ್ಷ್ಮಿ ಯೋಜನೆ ನೋಡಿದರೆ, ಗೃಹಲಕ್ಷ್ಮಿ ಯೋಜನೆಯಲ್ಲೂ ಅಷ್ಟೇ ಕೆಲವೊಬ್ಬರಿಗೆ 4 ತಿಂಗಳದ್ದು ಬಂದಿಲ್ಲ, ಕೆಲವೊಬ್ಬರಿಗೆ 5 ತಿಂಗಳ ಹಣ ಬಂದಿಲ್ಲ. ಸೊ ಅದನ್ನು ಇವತ್ತು ನಾಳೆ ಅಂತ ಹೇಳ್ತಿದ್ರೆ, ವಿಪಕ್ಷದವರು ಹೇಳ್ತಿದ್ರೆ ಇಲ್ಲ ಇವ್ರು ಗ್ಯಾರಂಟಿ ಯೋಜನೆಗಳನ್ನ ಸದ್ಯದಲ್ಲೇ ಬಂದ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಇದು ನೋಡಿದರೆ ಎಲ್ಲರಿಗೂ ಹಾಗೆ ಕಾಣಿಸುತ್ತೆ. ಅವ್ರು ಸದ್ಯದಲ್ಲೇ ಇದನ್ನು ಬಂದ್ ಮಾಡೋ ಸ್ಥಿತಿಯಲ್ಲಿ ಇರಬಹುದು ಅನ್ನೋ ರೀತಿಯೇ ಕಾಣ್ತಾ ಇದೆ. ಎಲ್ಲನೂ ಪೆಂಡಿಂಗ್ ಉಳಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳಿದರೆ, ಗೃಹಲಕ್ಷ್ಮಿ ಯೋಜನೆ 10,000 ಕೋಟಿಗಿಂತ ಅದಕ್ಕೆ ಆಗುತ್ತೆ. ಇವಾಗ 4 ಕಂತಿಗೆ ಇಳ್ಕೊಂಡ್ರು. KSRTC ಅವ್ರದ್ದು ಮತ್ತು BMTC ಅವ್ರದ್ದು ನೋಡ್ರೆ 3,500 ಕೋಟಿ ಇದೆ. 3,500 ಕೋಟಿನೇ ಇವ್ರು ಕೊಟ್ಟಿಲ್ಲ ಅಂದರೆ 10,000 ಕೋಟಿವರೆಗೂ ಹಣನ ಇವರು ಹೇಗೆ ಕೊಡ್ತಾರೆ? ಸೊ ಅನ್ನಭಾಗ್ಯ ಯೋಜನೆಯಲ್ಲೂ ಅಷ್ಟೇ. ಅನ್ನಭಾಗ್ಯ ಯೋಜನೆಯಲ್ಲಿ ಏನಪ್ಪ ಅಂತ ಹೇಳಿದರೆ, ಅವರು ಫಸ್ಟ್ 10 kg ಅಕ್ಕಿ ಕೊಡ್ತೀವಿ ಅಂದರು, ಆಮೇಲೆ ಹಣ ಕೊಡ್ತೀವಿ ಅಂತೇಳಿದ್ರೆ ಅದರಲ್ಲಿ 2 ತಿಂಗಳ ಹಣ ಬಂದೇ ಇಲ್ಲ. ಅನ್ನಭಾಗ್ಯ ಯೋಜನೆದು ಎಷ್ಟು ಜನ ಗಮನದಲ್ಲಿ ಇಟ್ಕೊಂಡಿದ್ರೋ ಗೊತ್ತಿಲ್ಲ. ಅನ್ನಭಾಗ್ಯ ಯೋಜನೆ 2 ತಿಂಗಳ ಹಣ ಅಂತೂ ಖಂಡಿತವಾಗ್ಲೂ ಬಂದಿಲ್ಲ. ಸೊ ಅದಾದಮೇಲೆ 5 kg ಅಂದರು. ಸೊ ಕಳೆದ ತಿಂಗಳು ಏನು ಮಾಡಿದರು, ಇಂದಿರಾ ಕಿಟ್ ಅಂತ ಹೇಳ್ಬಿಟ್ಟು ಅವರು ಒಂದು ಘೋಷಣೆ ಮಾಡಿದರು. ಬಟ್ ಆ ಇಂದಿರಾ ಕಿಟ್ಟನ್ನು ಬಿಟ್ಟರು. ಇವಾಗ KH ಮುನಿಯಪ್ಪ ಅವರು ಮೊನ್ನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವು ಬೇಳೆ ಮತ್ತು ಎಣ್ಣೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಅಲ್ಲಿ ಹೇಳಿದ್ದು 7 ಸಾಮಾನು ಹೇಳಿದ್ದಾರೆ, ಇಲ್ಲಿ ಹೇಳಿದ್ದು 2 ಸಾಮಾನು ಹೇಳಿದ್ದಾರೆ. ಅಂದರೆ ಇವರು ಜನರಿಗೆ ಆಸೆ ತೋರಿಸಿ ಯಾಮಾರಿಸ್ತಾ ಇದ್ದಾರೆ ಅನ್ನೋದು ಜನರ ತೆರೆನಲ್ಲಿ ಬಂದುಬಿಡುತ್ತೆ. ಬಟ್ ಒಂದಂತೂ ಸತ್ಯ, ಇವರೇನಾದರೂ ಈ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ, ಇದನ್ನೇನಾದರೂ ಸ್ಟಾಪ್ ಮಾಡೋಂಥ ಸ್ಥಿತಿ ಬಂತು ಅಂತ ಹೇಳಿದರೆ ತುಂಬ ಗಲಾಟೆಗಳಾಗುತ್ತೆ. ಎಲ್ಲರೂ ಸ್ಟ್ರೈಕ್ ಮಾಡ್ತಾರೆ, ಧರಣಿ ಮಾಡ್ತಾರೆ. ಯಾಕಂತೇಳಿದ್ರೆ ಸರ್ಕಾರನೇ ಘೋಷಣೆ ಮಾಡಿರ್ತಕ್ಕಂಥದ್ದಾಗಿದೆ. ಸೊ ಈ ರೀತಿಯಾಗಿ ಇವರು ಯಾವುದನ್ನು ಸರಿಯಾಗಿ ನಡೆಸ್ಕೊಂಡು ಬಂದಿಲ್ಲ, ಯಾವುದನ್ನು ಸಾರ್ವಜನಿಕರಿಗೆ ಸರಿಯಾಗಿ ಕೊಟ್ಟಿಲ್ಲ. ಬಟ್ ಅದರಲ್ಲಿ ಎಲ್ಲದನ್ನು ಬೆಲೆ ಹೆಚ್ಚಳವನ್ನು ಮಾಡ್ತಾ ಇದ್ದಾರೆ. ಸೊ ಇದು ಎಲ್ಲೋ ಒಂದು ರೀತಿಯಾಗಿ ಹೊಡ್ತಾ ಬೀಳ್ತಾ ಇದೆ. ಕೊಡೋದನ್ನು ಕೊಡ್ತಾ ಇಲ್ಲ, ಈ ಕಡೆ ಕಿತ್ಕೊತಾ ಇದ್ದಾರೆ ಅಂತ ಹೇಳಿದಾಗ ಸೊ ಜನರಂತೂ ಖಂಡಿತವಾಗ್ಲೂ ಸುಮ್ಮನೆ ಇರೋದಿಲ್ಲ. ಜನರ ಆಕ್ರೋಶಕ್ಕೆ ಇವರು ಖಂಡಿತವಾಗ್ಲೂ ಒಳಗಾಗೇ ಆಗ್ತಾರೆ. ಅದಾದಮೇಲೆ ನೆಕ್ಸ್ಟು ಈ ಒಂದು ಬಸ್ ಯೋಜನೆ ಏನಿದೆ ಅಲ್ವಾ, ಸೊ ಶಕ್ತಿ ಯೋಜನೆ 5ನೇ ತಾರೀಕಿಂದ ಬಂದಾಗುತ್ತೆ. ಅಂದರೆ 5ನೇ ತಾರೀಕಿಂದ ಮುಷ್ಕರವನ್ನು ಸ್ಟಾರ್ಟ್ ಮಾಡ್ತಾರೆ. ಅದು 1 ದಿನ ಆಗುತ್ತೋ 2 ದಿನ ಆಗುತ್ತೋ ತಿಂಗಳಾನುಗಟ್ಟಲೆ ಆಗುತ್ತೋ ಗೊತ್ತಿಲ್ಲ. ಬಟ್ ಅದಕ್ಕೆ ಸರ್ಕಾರ ಸ್ಪಂದಿಸಬೇಕು. ಯಾಕಂದರೆ ಅವ್ರು ಆಲ್ರೆಡಿ ಒಂದು ಸಲ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಅದು ಕೊಟ್ಟಾಗಿನೂ ಇವರು ಸರ್ಕಾರದವರು ಯಾವುದೇ ರೀತಿಯ ಒಂದು ಕ್ರಮವನ್ನು ತೊಗೊಂಡಿಲ್ಲ. ಅವರಿಗೆ ಬರಬೇಕಾಗಿರ್ತಕ್ಕಂಥ ಹಣನ ಅವರು ಸ್ಯಾಲ್ರಿ ನಂಬ್ಕೊಂಡು ಜೀವನ ಮಾಡ್ತಿರ್ತಾರೆ. ಸೊ ಇವರು ಸರಿಯಾಗಿ ಕೊಟ್ಟಿಲ್ಲ ಅಂತೇಳಿದರೆ ಅವರು ಫ್ರೀಯಾಗಿ ಕೆಲಸ ಮಾಡ್ತೀವಿ ಅಂತ ಏನು ಬರ್ಕೊಟ್ಟಿರಲ್ಲ ಅಲ್ವಾ.
ಸೊ ಈ ರೀತಿ ಇದ್ದಾಗ ಇದು ಎಷ್ಟು ದಿನ ಮುಷ್ಕರ ಮುಂದೂಡುತ್ತೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಿಲ್ಲ. ಇದಕ್ಕೆ ಸರ್ಕಾರ ಸ್ಪಂದಿಸಿದಾಗ ಇವರೇನು ಯೋಜನೆಗಳನ್ನ ಹೇಳಿದ್ದಾರೆ ಆ ಯೋಜನೆಗಳನ್ನ ಕೊಟ್ಟಾಗ ಮಾತ್ರನೇ ಇದೆಲ್ಲದಕ್ಕೂ ಒಂದು ಪರಿಹಾರ ಅನ್ನೋದು ಸಿಗುತ್ತೆ. ಬಟ್ ಇದೆಲ್ಲ ನೋಡಿದರೆ ಗ್ಯಾರಂಟಿ ಯೋಜನೆಗಳಂತೂ ಸದ್ಯದಲ್ಲಿ ಬಂದ್ ಮಾಡ್ತಾರೆ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಅಂತ ಇನ್ನೊಂದೇನೋ ಮಾಡಿಕೊಂಡು ಈ ಯೋಜನೆಗಳನ್ನು ಬಂದ್ ಮಾಡ್ತಾರೆ ಅನ್ನೋದು ತುಂಬ ಮೂಲಗಳಿಂದ ಕೇಳಿ ಬರ್ತಾ ಇದೆ. ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತೇಳಿ. ಇವರು ಗ್ಯಾರಂಟಿ ಯೋಜನೆಗಳು ಯಾವುದಾದ್ರೂ ಒಂದು ಗೃಹಲಕ್ಷ್ಮಿ ಕೇಳಿದಾಗ ಇನ್ನೊಂದು ಹೇಳ್ತಾರೆ, ಮತ್ತೊಂದು ಕೇಳಿದಾಗ ಮತ್ತೊಂದು ಹೇಳ್ತಾರೆ, ಬಿಡುಗಡೆ ಮಾಡಿವೆ ಅಂತ ಹೇಳ್ತಾರೆ. ಇವಾಗ ನೋಡ್ರಿ ಶಕ್ತಿ ಯೋಜನೆದು ಅವ್ರು ಮುಷ್ಕರ ಮಾಡಿದ್ರು ಅಂತ ಹೇಳಿದರೆ ಬಸ್ ಇದೆಲ್ಲ ತುಂಬ ಸಮಸ್ಯೆಗಳಾಗುತ್ತೆ. ಸೊ ಇದಕ್ಕೆ ಸರ್ಕಾರನೇ ಉತ್ತರ ಕೊಡಬೇಕು ಏನು ಅಂತ ಹೇಳಿಬಿಟ್ಟು ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ಕೊನೆವರೆಗೂ ನನ್ನ ಚಾನಲ್ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.